ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ವಿಡಿಯೋದಾಗ ಡೈಲಿ ವ್ಲಾಗ್ಸ್ ಐತು ಮತ್ತು ರೆಸಿಪೀಸ್ ಐತು ಮತ್ತು ಅನ್ಬಾಕ್ಸಿಂಗ್ ಐತು, ಸೆಲೆಬ್ರೇಷನ್ ಐತು ಮತ್ತು ಟ್ರಾವೆಲಿಂಗ್ ವ್ಲಾಗ್ ಐತಿ ಅಂತ ನೋಡೋಣಂತ. ಅದಕ್ಕಿಂತ ಮೊದಲು ನನ್ನ ವಿಡಿಯೋ ನೀವು ಫಸ್ಟ್ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಂಗೆ ಇವತ್ತಿನ ವಿಡಿಯೋನ ಪೂರ್ತಿ ನೋಡಿ ನನಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ಹಂಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಹಂಗೆ ಯಾವುದೇ ಕಾರಣಕ್ಕೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಂಜೆ ಮುಂದಿನ ಟೈಮ್ ನೋಡ್ರಿ, ಮಕ್ಕಳು ಕೇಳಂಗಿಲ್ಲ ಏನಾದರೂ ಸ್ನ್ಯಾಕ್ಸ್ ಬೇಕಾ ಅಂತಾರೆ. ಇದು ಸ್ನ್ಯಾಕ್ಸು ಅನ್ಬೋದು, ಸೈಡ್ ಡಿಶ್ಶು ಅನ್ಬೋದು, ಮತ್ತು ರೊಟ್ಟಿ ಜೊತೆಗೂ ತಿನ್ಬೋದು, ಚಪಾತಿ ಜೊತೆಗೂ ತಿನ್ಬೋದು. ಆ ಥರ ಒಂದು ಈಗ ಟ್ರೆಂಡಿಂಗಲ್ಲಿ ಇತ್ತು ರೀ. ಖರೆ ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮ್ನಾಗ ಓಪನ್ ಮಾಡಿದ್ರೆ ಬರೀ ರೆಸಿಪಿದೊಳಗೆ ಇದೇ ಹೆಚ್ಚಾಗಿ ವಿಡಿಯೋ ಕಾಣಿಸ್ತಿತ್ತು ನೋಡ್ರಿ. ಸೊ ನಮ್ಮ ಸಿದ್ದು ಬಿಡಂಗಿಲ್ಲಲ್ರಿ, ಹೊಸದೇನಾದರೂ ಡಿಶ್ ನೋಡಿದ್ನಂದ್ರೆ ಅದನ್ನು ಟ್ರೈ ಮಾಡುವಂಥ ಬೆನ್ನ ಹತ್ತಿಬಿಡ್ತಾನೆ. ಸೊ ಇದು ಒಂದು ಎಗ್ ರೆಸಿಪಿನ ಅಂತಲೇ ಹೇಳ್ಬೋದು. 2 ಎಗ್ಗಿಂದ ಮಾಡಿರುವಂಥ ಒಂದು ಎಗ್ ಸ್ಟಾರ್ಟರ್ ಅಂತಲೇ ಹೇಳ್ಬೋದು. ಇದಕ್ಕೆ ಖರೆ ಹೇಳ್ಬೇಕಂದ್ರೆ ಸ್ಟಾರ್ಟರಾಗಿ ತಿನ್ನೋಕ್ಕೂ ರುಚಿ ಅನಿಸ್ತೈತಿ, ಮತ್ತು ಚಪಾತಿ ಜೊತೆಗೂ ತಿನ್ಬೋದು ರೀ ಹುಡುಗರು, ಮಸ್ತ್ ಅನಿಸ್ತೈತಿ. ಸೊ ಒಂದು ಎಗ್ಗನ್ನು ಬೇಯಿಸ್ಕೊಂಡು ಇನ್ನೊಂದು ಎಗ್ಗನ್ನು ನಾವು ಆಮ್ಲೆಟ್ ಥರ ಹಾಕ್ಕೊಂಡು ಅದ್ರ ಮೇಲೆ ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಎರಡು ಕಡೆಗೆ ಫ್ರೈ ಮಾಡಿಬಿಟ್ರೆ ಸಣ್ಣ ಇದ್ರೊಳಗೆ ಚಲೋ ಕಾಣಿಸ್ತದೆ ನೋಡಿರಿ, ಮಸ್ತ್ ಅನಿಸ್ತೈತಿ. ಹೆಚ್ಚಾಗಿ ನಾವು ಆಮ್ಲೆಟ್ ಮಾಡ್ತೀವಲ್ಲ ರೀ, ಹಂಗೆ ಇದು ಬಾಯ್ಲ್ಡ್ ಎಗ್ ಮೇಲೆ ಆಮ್ಲೆಟ್ ಹಾಕೋದು ಅಷ್ಟೇ. ಭಾಳ ಸಿಂಪಲ್ಲಾಗಿ ಐತಿ ಮತ್ತು ಟೇಸ್ಟಿನೂ ಐತಿ ಮತ್ತು ಕ್ವಿಕ್ಗೂ ಹಾಕತ್ತೆ ನೋಡಿರಿ, ಆ ರೀತಿ ಐತಿ. ರಾತ್ರಿ ಅನ್ನದ ಜೊತೆಗೆ ನಾನು ಇದನ್ನ ಮಕ್ಕಳಿಗೆ ಸೈಡಿಗೆ ಹಾಕ್ಕೊಟ್ಟಿದ್ದೆ ನೋಡಿರಿ. ಚೆನ್ನಾಗಿ ಅನ್ಸಕತ್ತಿತ್ತು. ಒಂದು ಸ್ವಲ್ಪ ಶೇಪ್ ಇದಾಗಿತ್ತು ನೋಡಿರಿ, ಅಷ್ಟೇ ರೌಂಡಾಗಿ ಬರಬೇಕಿತ್ತು. ಫುಲ್ ಅದು ಎಗ್ ಬೀಟ್ ಮಾಡಿರ್ತೀವಲ್ಲ, ಅದು ಎಗ್ ಮೇಲೆಲ್ಲ ಕವರ್ ಆಗಬೇಕು, ಆ ರೀತಿ ಆಗಬೇಕು. ಅಂದ್ರೆ ಮಸ್ತ್ ಆಕತಿ. ಸೊ ಇದು ಆಗಿತ್ತು ನೋಡಿರಿ ನಮ್ಮ ಸಿದ್ದುಗ ಅನ್ನದ ಜೊತೆಗೆ ಸೈಡ್ ಡಿಶ್ಶು. ಇದಾದಮೇಲೆ ಸಂಜೆ ಮುಂದೆ ನಾವು ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ರೀ. ಹೀಗಾಗಿ ಪಟ ಮಧ್ಯಾಹ್ನದೆಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಅಂದರೆ 4:30 ಆಗಿತ್ತು ರೀ ನಾವು ಮನೆ ಬಿಟ್ಟಾಗ. ಅಲ್ಲಿಂದ ನಾವು ಕಾತ್ರೇಜ್ಗೆ ಹೋಗ್ಬೇಕಿತ್ತು. ಇನ್ನು ಸಂಜೆ ಮುಂದೆ ಟ್ರಾಫಿಕ್ ಅಲ್ರಿ, ಹೀಗಾಗಿ ಒಂದು ಸ್ವಲ್ಪ ಜಲ್ದಿ ಹೊರಡ್ಬೇಕಂತ ಹೊರಟ್ವಿ. ಬಟ್ ಮುಟ್ಟೋಷ್ಟೊತ್ತಿಗೆ ಅಂದ್ರೆ ನಮಗೆ ಸಂಜೆ ಮುಂದೆ 7:30 8 ಆಗಕ್ಕೆ ಬಂದಿತ್ತು ನೋಡಿರಿ. ಇನ್ನು ಫೈನಲ್ ಆಗಿ ಅಂದರೆ 7:30 ಅಷ್ಟೊತ್ತಿಗೆ ಬಂದ್ವಿ ನೋಡಿರಿ. ಇಲ್ಲೇ ನಮ್ಮ ಪರಿಚಯದವರ ಒಬ್ಬರು ಆಂಟಿ ಅಂಕಲ್ದು 60ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಹೀಗಾಗಿ ಇಲ್ಲೇ ಬಂದಿದ್ವಿ. ಧೀರಜ್ ಮನ್ಯಾಗನೇ ಇದ್ದ, ಸಿದ್ದು ಮತ್ತು ನಾನು, ನಮ್ಮ ಮನೆಯವರು ಮತ್ತು ಅವರಿಗೆ ಬೇಕಾದರೂ ಫ್ರೆಂಡ್ಸ್ ಎಲ್ಲರಿಗೂ ಇನ್ವೈಟ್ ಮಾಡಿದರು. ಸೊ ಎಲ್ಲರೂ ಬರೋಷ್ಟೊಂದಿಗೆ ಅಂದ್ರೆ ಆಗಲೇ 8:30 8:45 ಆಗಕ್ಕೆ ಬಂದಿತ್ತು ನೋಡಿರಿ. ಸಿಂಪಲ್ಲಾಗಿ ಒಂದು ಸೆಲೆಬ್ರೇಷನ ಮಾಡಿದ್ವಿ. 60ನೇ ವರ್ಷದ್ದು ಅಲ್ರಿ, ಹೀಗಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಆಯ್ತು ಅಂತಂದು ಹೇಳಿ ಮಾಡಿದರು. ಸೊ ಸಿಂಪಲ್ಲಾಗಿ ಮನ್ಯಾಗ ಮಾಡಿದ್ರೂ ಚಲೋ ಆಯ್ತು. ಅದು ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಅಂದ್ರೆ ರಾತ್ರಿ ಲೇಟ್ ಆಗಿಬಿಡ್ತು ರೀ. ಮತ್ತು ನಾನು ಹಂಗೆ ನೆಕ್ಸ್ಟ್ ಮಾರ್ನಿಂಗ್ ನಾನು ವ್ಲಾಗ ಶುರು ಮಾಡಕತ್ತೀನಿ. ಫಸ್ಟ್ ಸ್ನಾನ ಮಾಡಿ ಕಿಚನಿಗೆ ಬಂದೆ ನೋಡಿರಿ. ಇವತ್ತು ಸ್ವಲ್ಪ ರಾತ್ರಿನೂ ಮಲ್ಕೊಳ್ಳೋದು ಲೇಟ್ ಆಗಿತ್ತು, ಬಟ್ ಇವತ್ತು ನನ್ನ ಪೂಜೆ ಇರೋದ್ರಿಂದ ಸ್ವಲ್ಪ ಲಘುನ ಎದ್ದಿದ್ದೆ. ಈಗ ಫಸ್ಟ್ ಸಿದ್ದನ್ನ ಟಿಫಿನ್ ರೆಡಿ ಮಾಡಿದ್ರಾಯ್ತು ಅಂತಂದು ಹೇಳಿ ಯೋಚನೆ ಮಾಡಿಕೊಂಡು ಪಾತ್ರೆ ಎಲ್ಲ ನಿನ್ನೆ ತಿಕ್ಕಿಟ್ಕೊಂಡಿದ್ನಲ್ಲ ರೀ. ಸೊ ಎಲ್ಲ ಜೋಡಿಸ್ಕೊಂಡು ಅವನಿಗೆ ಟಿಫಿನ್ ಮಾಡಿಬಿಟ್ಟು ಮತ್ತು ಮುಂದಿನ ಕೆಲಸ ಮಾಡ್ಕೊಂಡ್ರಾಯ್ತು ಅಂತಂದು ಹೇಳಿ ನಾನು ಫಸ್ಟ್ ಎದ್ದ ತಕ್ಷಣ ಇವತ್ತು 5:30 5:45ಗೆ ಎದ್ದೀನಿ ರೀ. ಫಸ್ಟ್ ಸ್ನಾನ ಮಾಡಿ ಕಿಚನಿಗೆ ಬಂದು ನೋಡಿರಿ. ಇನ್ನು ಬಾಕಿದೆಲ್ಲ ಕೆಲಸ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತಂದು ಹೇಳಿ ಫಸ್ಟ್ ಎಲ್ಲ ಕಿಚನಾಗಿನೂ ಪಾತ್ರೆ ಜೋಡಿಸ್ಕೊಳಕತ್ತೀನಿ. ಹಾಗೆ ಇನ್ನು ಸಿದ್ದೊಂದು ಟಿಫಿನಿಗೆ ಏನು ಮಾಡಬೇಕು ಅಂತಂದು ಹೇಳಿ ಯೋಚನೆ ಮಾಡಕತ್ತಿದ್ದೆ. ಖರೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಅದು ಮಾಡ್ಕೋತಾನೆ ಒಂದು ಸ್ವಲ್ಪ ಬಿಸಿನೀರು ಕಾಸ್ಕೊಂಡು 3 ಜನರಿಗೂ, ಸಿದ್ದುಗೆ ಮತ್ತು ನನಗೆ, ನಮ್ಮ ಮನೆಯವರಿಗೆ 3 ಜನರಿಗೂ ಕೆಟಲ್ ಒಳಗೆ ನೀರು ಕಾಸ್ಬಿಡ್ತೀನಿ. ಬಿಸಿನೀರು ಫಸ್ಟ್ ಅವ್ರಿಗೆ ಕಾಸಿಟ್ಬಿಟ್ಟೆ ಅಂದ್ರೆ ಒಬ್ಬೊಬ್ಬರು ಬಂದು ನೀರು ಕುಡಿಯೋಕೆ ಅನುಕೂಲ ಆಕತಿ ಅಂತಂದು ಹೇಳಿ ನಾನು ಫಸ್ಟ್ ಬಿಸಿನೀರು ಕುಡಿದ್ಮೇಲೆ ತಲೆ ಹೊಡ್ದದ್ದು ನೋಡ್ರಿ ನಂದು. ಹೀಗಾಗಿ ಅದನ್ನು ಎಲ್ಲ ಕಾಯಕ್ಕೆ ಇಟ್ಕೊತ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಇನ್ನು ಟಿಫಿನಿಗೆ ಏನಾದರೂ ಸಿಂಪಲ್ಲಾಗಿ ಮಾಡಬೇಕು ಅಂತಂದು ಯೋಚನೆ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇನ್ನು ಚಪಾತಿ ಹಿಟ್ಟು ಕಲಿಸ್ಬಿಟ್ಟಂದ್ರೆ ಮತ್ತೆ ಪಲ್ಯದ್ದು ಜೋಡಿಸ್ಕೊತ ನಿಂತ್ಕೋಬೇಕಾಕತಿ. ಆಲ್ರೆಡಿ ಲೇಟ್ ಆಗೇ ಬಿಟ್ಟೈತೆ ರೀ. ಮತ್ತು ಇನ್ನು ಸ್ನಾನ ಮಾಡಿ ಎಲ್ಲ ಕಿಚನ್ನಾಗ ಬಂದಲ್ರಿ, ಹೀಗಾಗಿ ಮತ್ತೊಂದು ಸ್ವಲ್ಪ ಟೈಮ್ ತೊಗೊಂತು. ಆ್ಯಕ್ಚುಲಿ ಏನು ಮಾಡ್ತೀನಿ ಅಂದರೆ ಕೆಲವೊಂದು ಸತಿ ನಾನು ಫಸ್ಟ್ ಅವ್ನು ಟಿಫಿನ್ ಆದಮೇಲೆ ರೆಡಿ ಮಾಡಿ ಸಿದ್ದು ಸ್ಕೂಲಿಗೆ ಹೋದ್ಮೇಲೆ ನಾನು ಇದನ್ನು ಮಾಡ್ತೀನಿ. ಒಂದೊಂದು ಸತಿ ಏನು ಮಾಡ್ತೀನಿ ಅಂದ್ರೆ ಎದ್ದ ತಕ್ಷಣ ಈಗ ಮಾರ್ನಿಂಗ್ ರೂಟೀನ ಸ್ನಾನ ಮಾಡ್ಯಾನ ಒಳಗೆ ಬರ್ತೀನಿ. ಸೊ ಹೆಂಗೆ ಅನುಕೂಲ ಆಕತಿ ಹಂಗೆ ಮಾಡತ್ತೀನಿ ನೋಡಿರಿ. ಸೋಲಾರ್ ನೀರು ಬೆಳಗ್ಗೆ ಬಂದುಬಿಡ್ತಾವಲ್ಲ ರೀ, ಹೀಗಾಗಿ ಒಂದೊಂದು ಸತಿ ಬೆಳಗ್ಗಿನ ಸ್ನಾನ ಮಾಡಿಬಿಡ್ತೀನಿ ನಸಕ್ನ್ಯಾಗ. ಸೊ ಹಂಗೆ ಎಲ್ಲ ಪಾತ್ರೆ ಜೋಡಿಸ್ಕೊಂಡೆ ಮತ್ತು ನೀರೂ ಕಾದಿದ್ದು ನೋಡಿರಿ. ಅದ್ರೊಳಗೆ ಒಂದು ಸ್ವಲ್ಪ ಬಿಸಿನೀರು ಇಟ್ಕೊಂಡು ನಮ್ಮ ಮನೆಯವ್ರಿಗೆ ಬ್ಲ್ಯಾಕ್ ಟೀ ಅದು ಮಾಡಿಕೊಡ್ತೀನಿ. ಸೊ ಒಂದು ಸತಿ ಕಾಸ್ಬಿಟ್ಟೆ ಅಂದರೆ ಕೆಟಲ್ನೊಳಗೆ 3 ಆಗ್ತದೆ ನೋಡಿರಿ. 3 ಜನರಿಗೂ ನೀರು ಕುಡಿಯೋಕ್ಕೂ ಆಕತಿ ಮತ್ತು ಟೀ ಅದು ಮತ್ತೇನಾದರೂ ಮಾಡ್ಕೊಳಕ್ಕಿದ್ರೆ ನೀರೂ ಆಕತಿ ಅಂತಂದು ಹೇಳಿ ಮಾಡಿಕೊಂಡು ಇನ್ನು ಟಿಫಿನ್ನಿಗೆ ಏನು ಮಾಡಲಿ ಅಂತ ಯೋಚನೆ ಮಾಡ್ಕೋತ ನಾನು ಬಿಸಿನೀರು ಕುಡಿಯಕತ್ತೀನಿ ನೋಡಿರಿ. ಇನ್ನು ಸಿದ್ದುಗೂ ಎಬ್ಬಿಸ್ಬೇಕಲ್ರಿ. ಆಲ್ರೆಡಿ ನಮ್ಮ ಮನೆಯವ್ರು ಎದ್ದು ಅವ್ರದ್ದು ಸ್ವಲ್ಪ ಮಾರ್ನಿಂಗ್ ಎಕ್ಸಸೈಸ್ ಏನಾದರೂ ಮಾಡ್ತಿರ್ತಾರೆ. ಸೊ ಹಂಗೆ ಬೆಳಗ್ಗೆ ನ್ಯೂಸ್ ಏನಾದರೂ ನೋಡ್ಕೊತ ಹಾಲ್ನಾಗನ ಮಾಡ್ತಿರ್ತಾರೆ.
ನಾನು ಇನ್ನು ಟಿಫಿನಿಗೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಬಿಸಿನೀರು ಕುಡಿಯಾಕತ್ತಿದ್ದೆ ನೋಡಿರಿ. ಹಂಗೆ ನಮ್ಮ ಮನೆಯವ್ರಿಗೆ ಬಿಸಿನೀರು ಕೊಟ್ಟೆ. ಅವರು ಹೊರಗಡೆ ಹಾಲ್ನಾಗ ಕುಡಿಯಾಕತ್ತಿದ್ರು. ಸಣ್ಣ ಸಣ್ಣ ಕ್ಲಿಪ್ಪು ಆ್ಯಕ್ಚುಲಿ ನಾನು ಹೇಳೋದು ಸ್ವಲ್ಪ ಲೇಟನ್ನು ಆತು ರೀ ಇಲ್ಲಿ. ಹಾಗಾಗಿ ಒಂದು ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಸನ್ನು ನಾನು ಆ್ಯಡ್ ಮಾಡಾಕತ್ತೀನಿ. ವ್ಲಾಗನ್ನು ಕಂಟಿನ್ಯೂ ತೊಗೊಂಡು ಹೋಗ್ಬೇಕಿತ್ತಲ್ಲ, ಹಿಂಗಾಗಿ ಅರ್ಧ ಬೆಳಿಗ್ಗೆ ನಾನು ಮತ್ತು ಟ್ರೈಪಾಡಿಗೆ ಹಾಕ್ಕೊಂಡು ಸಣ್ಣ ಸಣ್ಣ ಕ್ಲಿಪ್ಸನ್ನು ತೊಗೊಳಕತ್ತೀನಿ. ಅಷ್ಟೊತ್ತನಿಗೆ ನಮ್ಮ ಸಿದ್ದುಗೂ ಎಬ್ಬಿಸಿ ಬಂದಿದ್ದೆ, ಅವನು ಹೇಳಕತ್ತಿದ್ದ. ಸೊ ಅವನು ಲೇಟ್ ಆಗಿತ್ತಲ್ರಿ ಬರೋಷ್ಟೊತ್ತಿಗೆ. ನಾವು ಭಾಳ ಅಂದ್ರೆ ಭಾಳ ಲೇಟ್ ಆಗಿತ್ತು. ನಿನ್ನೆ ರಾತ್ರಿ ನಾವು ಕಾತ್ರೇಜಿಂದ ಬರೋಷ್ಟೊತ್ತಿಗೆ ಅಂದರೆ, ಹೀಗಾಗಿ ಅವನು ಹೇಳಕ್ಕೆ ಒಲ್ದಾಗಿದ್ದ. ಖರೆ ಹೇಳ್ಬೇಕಂದ್ರೆ ಸ್ಕೂಲ್ ಇತ್ತಲ್ಲ ಮತ್ತು ಎದ್ದು ಬಂದ. ಅದೇ ಅವನಿಗೂ ನಾನು ಹೇಳಕತ್ತಿದ್ದೆ ನೋಡಿರಿ, ಟಿಫಿನಿಗೆ ಏನು ಐತಿ ಅಂತಂದು ಹೇಳಿ. ಮಮ್ಮಿ ಏನಾದರೂ ಒಂದು ಬರ್ಗರ್ ಟಿಕ್ಕಿ ಇದು, ಸೊ ಅವನು ಒಂದು ಸ್ವಲ್ಪ ನೀನು ಬರ್ಗರ್ ಮಾಡಿಕೊಟ್ಬಿಡು, ಅದನ್ನ ಒಯ್ತೀನಿ ಫಸ್ಟ್ ಬ್ರೇಕಿಗೆ, ಮತ್ತು ಸೆಕೆಂಡ್ ಬ್ರೇಕಿಗೆ ಏನಾದರೂ ಸ್ನ್ಯಾಕ್ಸ್ ಇದ್ರೆ ನಡಿತೈತಿ ಅಂತಂದು ಹೇಳಿ ಹೇಳಕತ್ತಿದ್ದೆ. ಸೊ ಹಿಂಗೆ ಪಾಪ್ಕಾರ್ನು ಮತ್ತು ಚಿಪ್ಸ್ ಮಾಡಿಕೊಡ್ತೀನಿ. ಇದು ಚಿಪ್ಸ್ ಪಾಪ್ಕಾರ್ನು ಪಾಕೆಟ್ ತಂದಿರ್ತೀನಲ್ರಿ, ಸೊ ಅವನ್ನ ಒಂದು ಸ್ವಲ್ಪ ಫ್ರೈ ಮಾಡಿ ಕೊಟ್ಟಿರ್ತೀನಿ. ಸೊ ಅದನ್ನು ಮಾಡಿಕೊಡ್ತೀನಿ ಅಂತಂದೆ. ಒಂದು ಕೆಲವೊಂದು ಸತಿ ಪ್ಲ್ಯಾನ್ ಇಲ್ಲ ಅಂದ್ರೆ ಹಿಂಗೆ ಆಗ್ತೈತೆ ನೋಡಿರಿ. ಏನಾದರೂ ಮನೆಯಾಗೆ ಎಕ್ಸ್ಟ್ರಾ ಇತ್ತು ಅಂತಂದ್ರೆ ಅದನ್ನು ನಾನು ಅಡ್ಜಸ್ಟ್ ಮಾಡಿಬಿಡ್ತೀನಿ. ಸ್ನ್ಯಾಕ್ಸು ಒಯ್ತಾನೆ, ಮತ್ತು ಏನೂ ಮಾಡೋಕ್ಕಾಗಂಗಿಲ್ಲ ಕೆಲವೊಂದು ಸತಿಗೆ. ಲೇಟಾಗೇ ಬಂದ್ವಲ್ರಿ, ಹೀಗಾಗಿ ನನಗೂ ಏನೂ ಇದನ್ನು ಆಗಲಿಲ್ಲ. ಸೊ ಚಿಪ್ಸ್ ಹಾಕಿ ಮತ್ತು ಒಂದು ಸ್ವಲ್ಪ ಬಾಣಲಿ ಒಳಗನ ಪಾಪ್ಕಾರ್ನ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಕವ್ರಿ. ಡಿಮಾರ್ಟ್ನಾಗ ಪಾಕೆಟ್ ಬಂದಿರ್ತಾವೆ, ಅವನ್ನ ತೊಗೊಂಬಂದು ಇಟ್ಟಿರ್ತೀನಿ ನಾನು. ಏನಾದರೂ ಇಲ್ದಿದ್ದಾಗ ಈ ರೀತಿ ಮಾಡ್ಕೊಡಕ್ಕೆ ಅನುಕೂಲ ಆಕತಿ ಅಂತಂದು ಹೇಳಿ. ಮತ್ತು ಸಿದ್ದುಗೂ ಇಷ್ಟ ಆಗ್ತಾವೆ. ಒಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಇಲ್ಲಾಂದ್ರೆ ಬಟರ್ ಏನಾರ ಹಾಕಿ ಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಉದಿಸ್ಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಆಕವು. ಸೊ ಸೆಕೆಂಡ್ ಟಿಫಿನಿಗೆ ಸ್ನ್ಯಾಕ್ಸ್ ರೆಡಿ ಮಾಡಿಟ್ಟೆ. ಅದ್ರ ಜೊತೆಗೇ ಎರಡು ನೀರಿನ ಬಾಟ್ಲ್ ಎಲ್ಲ ತುಂಬಿಟ್ಟು, ಅವನಿಗೂ ಸ್ನಾನ ಏನು ಬೇಡಪ್ಪ ಮಧ್ಯಾಹ್ನ ಬಂದು ಮಾಡು ಅಂತಂದು ಹೇಳಿದೆ. ಸೊ ಹೀಗಾಗಿ ಅವನು ಫ್ರೆಶ್ ಆಗಿ ರೆಡಿ ಆಗಕ್ಕೆ ಹೋಗ್ಯಾನ. ಅಷ್ಟರೊಳಗೆ ನಾನು ಇನ್ನೊಂದು ಲಂಚ್ ಬಾಕ್ಸು ರೆಡಿ ಮಾಡಿದ್ದು ನೋಡಿರಿ. ಟಿಕ್ಕಿ ಕರೆದ್ಬಿಟ್ಟು ಒಂದು ಸ್ವಲ್ಪ ಸಾಸ್ ಅದು ಹಚ್ಚಿ ಈರುಳ್ಳಿ ಟೊಮೆಟೊ ಹಾಕಿ ಬರ್ಗರ್ ಬ್ರೆಡ್ ಇರುತ್ತಲ್ಲ ಅದ್ರೊಳಗೆ ನಾನು ಇಟ್ಟಷ್ಟು ಸಿಂಪಲ್ಲಾಗಿ ಒಂದು ಮಾಡಿ ಕೊಟ್ಟೀನಿ. ಸೊ ಅದನ್ನು ರೆಡಿ ಮಾಡಿ ಇಟ್ಟೆ ನೋಡಿರಿ. ಇನ್ನು ಸಿದ್ದು ರೆಡಿಯಾಗಿ ಸ್ಕೂಲಿಗೆ ಹೋದ. ಸೊ ನಾನು ಹಾಗೆ ಮತ್ತು ಅವ್ನು ಟಿಫಿನ್ ಆದ ತಕ್ಷಣ ನಮ್ಮ ಮನೆಯವ್ರಿಗೆ ಟೀ ಮಾಡಿಕೊಟ್ಟು ನಾನು ಪೂಜೆ ಶುರು ಮಾಡ್ಕೊಂಡು ನೋಡಿರಿ. ಇವತ್ತು ಒಂದು ಸ್ವಲ್ಪ ಗುರುವಾರದ ಪೂಜೆ ಮಾಡಬೇಕು ಅಂತಂದು ಹೇಳಿ ಎಲ್ಲ ಕ್ಲೀನ್ ಮಾಡಾಕತ್ತಿದ್ದೆ. ಸೊ ಹೀಗಾಗಿ ಅದನ್ನು ಎಲ್ಲ ಪೂಜೆದು ಎಲ್ಲ ಆಗಿತ್ತು ನೋಡಿರಿ. ಎಲ್ಲ ಕ್ಲೀನ್ ಮಾಡಿಕೊಂಡು ತಿಕ್ಕೊಂಡು ಎಲ್ಲ ಮಾಡೋಷ್ಟೊತ್ತಿಗೆ ಅಂದ್ರೆ ಲೇಟ್ ಆಗೇ ಬಿಡ್ತೈತಿ ಖರೆ ಹೇಳ್ಬೇಕಂದ್ರೆ. ಮತ್ತು ಉಪವಾಸ ಇರ್ತದಲ್ಲ, ಹೀಗಾಗಿ ಅಡುಗೆದೇನು ಅಷ್ಟೊಂದು ಇರಲಿಲ್ಲ. ಹೀಗಾಗಿ ನಾನು ಪಟ ಪಟ ಪೂಜೆ ಮುಗಿಸ್ಕೋತೀನಿ. ಪೂಜೆ ಆದಮೇಲೆ ಹೆಂಗಾಗೈತಿ ಪೂಜೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಲಘುನ ಮಾಡಾಕತ್ತೀನಿ ನೋಡಿರಿ. ಅಲ್ಲಿ 7 ಮುಕ್ಕಾಲಷ್ಟೊತ್ತಿಗೆ ನಂದು ಪೂಜೆ ಆಲ್ಮೋಸ್ಟ್ ಮುಗಿಯಿತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇವತ್ತು ಬಂದು ಮಾರ್ಗಶಿರ ಮಾಸದ್ದು 2ನೇ ಗುರುವಾರದ ಪೂಜೆ ನೋಡಿರಿ. ನಾನು ಮಾಡಾಕತ್ತಿರೋದು ಒಂದು ಸ್ವಲ್ಪ ಲೇಟನೇ ಆಯ್ತು ನಾನು ಎಲ್ಲ ಶೇರ್ ಮಾಡ್ಕೊಳ್ಳೋದು. 1ನೇದು ಗುರುವಾರದೇನು ನಾನು ಶೇರ್ ಮಾಡಿಕೊಂಡಿಲ್ಲ. 3 ಗುರುವಾರ ಸಿಂಪಲ್ಲಾಗಿ ಮಾಡಿ 4ನೇ ಗುರುವಾರಕ್ಕೆ ಉದ್ಯಾಪನೆ ಮಾಡ್ತೀವಿ. ಕೆಲವೊಬ್ಬರು 3ನೇ ಗುರುವಾರಕ್ಕೆ ಉದ್ಯಾಪನೆ ಮಾಡ್ತಾರೆ. ಸೊ ಅವ್ರವ್ರ ಅನುಕೂಲಕ್ಕೆ ಮಾಡ್ತಾರೆ. ಸೊ ಎಲ್ಲ ಪೂಜೆ ಆದಮೇಲೆ ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತದ ನೋಡಿರಿ. ಅದು ಅಂತೇನೋ ಬೆಳಗ್ಗೆ ಪೂಜೆ ಮಾಡಿಬಿಟ್ವಿ ಅಂದರೆ ಒಂಥರ ಖುಷಿ ಅನ್ನಿಸ್ತೈತಿ, ಮತ್ತು ಪಾಸಿಟಿವ್ ವೈಬ್ಸ್ ಅನ್ನೋದು ಕ್ರಿಯೇಟ್ ಆಗ್ತದೆ ನೋಡಿರಿ. ಸೊ ಇನ್ನು 3 ಗುರುವಾರ ಸಿಂಪಲ್ಲಾಗಿ ನಾನು ಇಷ್ಟೇ ಕಳಸ ಪೂಜೆ ಮಾಡಿ 4ನೇ ಗುರುವಾರಕ್ಕೆ ಉದ್ಯಾಪನೆ ಮಾಡ್ತೀನಿ ನಾನು. ಸೊ ನೋಡೋಣ, ಅದನ್ನು ಶೇರ್ ಮಾಡ್ಕೊಳ್ತಾರೆ ಮಾಡ್ಕೊಳ್ತೀನಿ. ಅದಾದಮೇಲೆ ಪೂಜೆ ಎಲ್ಲ ಆಗಿತ್ತು. ನಮ್ಮ ಮನೆಯವರು ಟೀನು ಕುಡಿದ್ರು. ಇನ್ನು ನಾಷ್ಟ ಒಂದು ಮಾಡಬೇಕಿತ್ತಲ್ರಿ. ಅಲ್ಲೇ 7:45 ಅಷ್ಟೊತ್ತಿಗೆ ನನ್ನ ಪೂಜೆನೂ ಮುಗಿದ್ಬಿಟ್ಟಿತ್ತು ನೋಡಿರಿ. ಜಲ್ದಿನೇ ಆಯ್ತು ಇವತ್ತು ಎಲ್ಲರೂ ಕೆಲಸ. ಸೊ ಅದಾದಮೇಲೆ ನಾನು ಒಂದು ಸ್ವಲ್ಪ ಯೋಗ ಕ್ಲಾಸಿಗೆ ಹೋಗಿಲ್ಲಲ್ರಿ, ಹೀಗಾಗಿ ಒಂದು ಸ್ವಲ್ಪ ಯೋಗ ಮಾಡಾಕತ್ತೀನಿ ನೋಡಿರಿ. ಒಂದಿಷ್ಟು ಬೇರೆ ಬೇರೆ ಎಕ್ಸಸೈಸನ್ನು ಮಾಡ್ಕೊತಾ ಹೋಗ್ತೀನಿ ದಿನ. ಅಷ್ಟೊಂದು ಖರೆ ಹೇಳ್ಬೇಕಂದ್ರೆ ಕ್ಲಾಸ್ನಾಗ ಹೆಂಗೆ ಮಾಡ್ತೀವಲ್ಲ ಹಂಗೆ ಮಾಡೋಕ್ಕಾಗಂಗಿಲ್ಲ. ಬಟ್ ನಾನು ರೆಗ್ಯುಲರಾಗಿ ಬಿಡೋಕ್ಕೆ ಹೋಗಂಗಿಲ್ಲ. ಒಂದು ಸ್ವಲ್ಪನಾದರೂ ಒಂದಿನ ಪ್ರಾಣಾಯಾಮ, ಒಂದಿನ ಬೇರೆ ಎಕ್ಸಸೈಸು, ಒಂದಿನ ಈ ಥರ ಎಕ್ಸಸೈಸು ಹಿಂಗೆ ಮಾಡ್ಕೊತಾ ಮನೆ ಒಳಗೆ ಬೆಳಗ್ಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಡ್ತೀನಿ. ಯಾಕಂದರೆ ಬಿಟ್ಟೆ ಅಂತಂದರೆ ಜಾಸ್ತಿ ದಿನ ಗ್ಯಾಪ್ ಆಯ್ತು ಅಂದ್ರೆ ಮತ್ತೆ ನಾವು ಯೋಗ ಕ್ಲಾಸಿಗೆ ಹೋಗ್ತೀವಲ್ರಿ, ಸೊ ಅವಾಗ ತ್ರಾಸ ಆಗ್ತೈತಿ. ಮತ್ತು ನಮ್ಮದೆಲ್ಲ ಬಾಡಿ ಪೇನ್ ಆಗಕ್ಕೆ ಶುರು ಮಾಡ್ತೈತಿ. ಹೀಗಾಗಿ ಮಾರ್ನಿಂಗ್ ಎಷ್ಟು ಎಕ್ಸಸೈಸ್ ಆಕತ್ತಲ್ಲ ಅಷ್ಟು ಮಾಡ್ತೀನಿ, ಮತ್ತು ಸ್ವಲ್ಪ ವಾಕಿಂಗ್ ಹೋದು ಸಾಯಂಕಾಲ ಮಾಡಾಕತ್ತೀನಿ. ಈ ರೀತಿ ರೂಟೀನ್ ಇಟ್ಕೊಂಡೀನಿ ಈಗ ಸದ್ಯಕ್ಕೆ. ಹೋಪ್ ಸೊ ನೀವು ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು, ಬಾಯ್.